ಅಂಕಲ್ ಇಲ್ಲಿ ಅಲ್ಲಿದೆ ಮುಖ ನೋಡಿದ್ರೆ ಕುದುರೆ ಮುಖ ಕ್ಲೋಸ್. ಚಿಟ್ಕೆ ಬಾಯ್. ಎಲ್ಲೋಗುತ್ತೆ ನಾವು ಕಾಯ್ತಾ ಇದೀರ, ಅವ್ರನ್ನ ನೋಡು ಇಲ್ಲ ನಾವು. ಚಳಿ ಅಂದ್ರೆ ನೀನು ಹೆಂಗಮ್ಮ ನೀನು ಕುನ್ನು ಮನಾಲಿ ಮಡಿಕೇರಿ ಅದೆಲ್ಲ ಅಂಕಲ್ ಅವರು ಹೋಗೋಕೆ ಸಿಗ್ತಾರ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ವ್ಲಾಗ್. ಸೊ ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ ಆ್ಯಂಡ್ ವಿ ಆರ್ ವೇಟಿಂಗ್ ಫಾರ್ ದೆಮ್. ಸೊ ಅಂದರೆ ಇಲ್ಲಿ ಅವ್ರು ಬರೋಲ್ಲ, ನಮ್ಮ ಮನೆ ಹತ್ರ ಟ್ಯಾಮ್ಲೈನ್ ಹೋಟೆಲ್ ಇದೆ, ಅಲ್ಲಿ ಬರ್ತಾರೆ. ಸೊ ಅಲ್ಲಿ ಹೋಗಿ ಅವ್ರ ಜೊತೆ ಕಂಟಿನ್ಯೂ ಮಾಡೋದು ನಮ್ಮ ಜರ್ನಿನ. ಸೊ ಯಾರು ಗೊತ್ತಾಗಿರುತ್ತೆ ನಿಮ್ಗೆ ಆಲ್ರೆಡಿ, ನವೀನ್ಯ ಅಂತ ನಮ್ಮ ಫ್ಯಾಮಿಲಿ ಫ್ರೆಂಡ್. ಸೊ ಅವ್ರ ಡ್ಯಾಡಿ, ಮಮ್ಮಿ ಆ್ಯಂಡ್ ಅವಳು. ಸೊ ನಾವೆಲ್ಲರೂ. ಸೊ ಇಷ್ಟೇ ಹೋಗ್ತಿರೋದು, 2 ಫ್ಯಾಮಿಲೀಸ್ ಟೋಟಲ್. ಸೊ ಇವಾಗ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಟೈಮ್ ನೋಡ್ಬೋದು, ಇನ್ನೂ 5 o'clock ಆಗಿದೆ. ಸೊ ವಿ ಆರ್ ಸೆಟ್ ಆಲ್ರೆಡಿ ಆ್ಯಂಡ್ ನಾನು ಫುಲ್ ರೆಡಿ ಆಗಿದ್ದೀನಿ. ಈಗ ಇವತ್ತು ಸ್ಟೇ ಮಾಡೋದಾದರೆ ಒಂದು ಎಕ್ಸ್ಟ್ರಾ ಪೇರ್ ತೊಗೊಂಡಿದ್ದೀನಿ. ಅದರ್ವೈಸ್ ಬೇಡ, ಒಂದು ಎಕ್ಸ್ಟ್ರಾ ಇರಲಿ ಅಂತ ಅಂದ್ಕೊಂಡು, ಒಂದು ಸೇಫ್ಟಿ ಸೈಡ್ ಇರಲಿ ಅಂದ್ಕೊಂಡು ತೊಗೊಂಡಿದ್ದೀನಿ. ಸೊ ದೋಸ್ ಆರ್ ದ ಥಿಂಗ್ಸ್. ಆ್ಯಂಡ್ ಇವಾಗ ಕೆಳಗಡೆ ಹೋಗೋಣ, ಮಮ್ಮಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ಪೂಜೆನ ಮಾಡಿಸ್ಕೊಂಡು ಹಾಗೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಇವತ್ತು ಎಲ್ಲಿ ಹೋಗ್ತಿರೋದು ನಿಮಗೆ ಟೈಟಲ್ ನೋಡಿನೇ ಗೊತ್ತಾಗಿರುತ್ತೆ. ನಿಮಗೆ ಜಾಸ್ತಿ ವೆಯ್ಟ್ ಮಾಡಿಸ್ತೀರಾ, ಹೇಳ್ಬಿಡ್ತೀನಿ. ವಿ ಆರ್ ಗೋಯಿಂಗ್ ಟು ತಲಕಾಡು, ಮೈಸೂರು ಕಡೆ. ಆ್ಯಂಡ್ ಅಲ್ಲಿ ಶಿವನ ಸಮುದ್ರ ಆ್ಯಂಡ್ ಅದೆಲ್ಲ ಇದೆ. ಸೊ ಆ್ಯಕ್ಚುಲಿ 1 day ಟ್ರಿಪ್ ಆಗಿರೋದ್ರಿಂದ ವಿ ಥಾಟ್ ಎಲ್ಲಾದರೂ ಹತ್ರ ಹೋಗೋಣ ಅಂತ. ನಮಗೆ ಪ್ಲ್ಯಾನ್ ಇದ್ದಿದ್ದು 2 or 3 days, ಬಿಕಾಸ್ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಟೈಮೆಲ್ಲ ಸ್ಪೆಂಡ್ ಮಾಡೋಣ ಅಂತ. ನನಗೆ ತುಂಬ ಇಷ್ಟ ಆಯಿತು ಯಾವುದದು ವೈನಾಡ್ಗೆ ಹೋಗೋಕ್ಕೆ, ವೈನಾಡ್, ದಾಂಡೇಲಿ ಆ ಕಡೆ ಹೋಗೋಕ್ಕೆ. ಬಟ್ ಹೇಳ್ಬೇಕಾ, ನಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ, ಅದಕ್ಕೆ ಬೇಡ ಅಂತಂದರು. ಅವ್ರದ್ದೆಲ್ಲ ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಬತೀಶ್ ಅಂಕಲ್ ಅವ್ರದ್ದು. ಯಾಕಂದರೆ ಅವರ ಅಮ್ಮಗೆ ಐ ಆಪ್ರೇಷನ್ ಮಾಡಿದ್ದಾರೆ. ಆದ್ದರಿಂದ ಅವರೊಬ್ಬರೇ ಮನೇಲಿ ಇರೋಕ್ಕಾಗಲ್ವಲ್ಲ. ಸೊ ಅದಕ್ಕೆ ಏನು ಮಾಡಿದ್ರಿ, ಇಲ್ಲೇ ಫಸ್ಟ್ ಹತ್ರ ಹೋಗ್ಬಿಟ್ಟು ಬಂದುಬಿಡೋಣ. ಆಮೇಲೆ ಅವ್ರು ಸ್ವಲ್ಪ ರಿಕವರ್ ಆದಮೇಲೆ ನೆಕ್ಸ್ಟ್ ಮಂತಂಗೆ ಸ್ವಲ್ಪ ದೂರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಮಂತ್ ಕೊರೋನಾ ಎಲ್ಲ ಸ್ವಲ್ಪ ಕಮ್ಮಿ ಆಗಿರುತ್ತಲ್ಲ, ವೈನಾಡ್, ಕೇರಳ ಆ ಕಡೆ ಎಲ್ಲ ತುಂಬ ಜಾಸ್ತಿ ಇದೆ. ಆ್ಯಂಡ್ ನಂಗೆ ಪಾಂಡಿಚೇರಿ ಕೂಡ ಇಷ್ಟ. ಬಟ್ ಪಾಂಡಿಚೇರಿಯಲ್ಲಿ ಆ ಅಂಕಲ್ ಹೇಳಿದ್ರು ಅಲ್ಲಿ ಬರೀ ಬೀಚ್ ಮಾತ್ರ ಓಪನ್ ಆಗಿರುತ್ತೆ. ನಮ್ಮ ಡ್ಯಾಡಿಗೆ ಚಿಕ್ಕಮಂಗ್ಳೂರು ಇಷ್ಟ ಆಯಿತು. ಸೊ ಎಷ್ಟೊಂದು ಪ್ಲ್ಯಾನ್ಸ್ ಇತ್ತು, ಬಟ್ ನಿಮ್ಮ ಜೊತೆ ಯಾರ ಜೊತೆನೂ ಶೇರ್ ಮಾಡಿರಲಿಲ್ಲ. ಬಟ್ ಐ ಆಮ್ ಆಲ್ ಸೆಟ್. ಲುಕ್ ಮೈ ಔಟ್ಫಿಟ್ ಕಾಣಿಸ್ತಿದ್ಯಾ? ಸೊ ಓಕೆ, ಅಲ್ಲಿ ಹೋಗ್ಬಿಟ್ಟು ಕೆಳಗಡೆ ಆಮೇಲೆ ತೋರಿಸ್ತೀನಿ. ಸೊ ಕಮ್ ಆನ್, ಲೆಟ್ಸ್ ಗೋ ಫಾಸ್ಟ್ ಫಾಸ್ಟ್ ಫಾಸ್ಟ್. ಐ ಆಮ್ ಟೂ ಮಚ್ ಎಕ್ಸೈಟೆಡ್. ಆ್ಯಂಡ್ ಇವಾಗ ನಾನು ಇನ್ನೂ ಡ್ರೆಸ್ಸಸ್ ಕೂಡ ಪ್ರಾಪರಾಗಿ ಎತ್ಕೊಂಡಿಲ್ಲ. ಜಸ್ಟ್ 1-2 ಪೇರ್ ಒಂದೇ, ಅಂದರೆ ಯಶಿಕ್ ಅದು ನಂದು ಮಾತ್ರ ಇದೆ. ಆ್ಯಂಡ್ ಅದಕ್ಕೆ ಇದೆಲ್ಲ ಎತ್ಕೊಬೇಕು, ಸ್ವಲ್ಪ ಏನೇನೋ ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಎತ್ಕೊಬೇಕು. ಸೊ ಅದೆಲ್ಲ ಈ ಲಾಸ್ಟ್ ಮೂಮೆಂಟ್ ವರ್ಕ್ಸ್ ಇರುತ್ತಲ್ಲ, ಅದೇ ಸ್ವಲ್ಪ ಟೆನ್ಷನ್ ಕೊಡೋದು. ಆ್ಯಂಡ್ ಐ ಡಿ ನಾಟ್ ಸ್ಟ್ರೈಟ್ ಮೈ ಹೇರ್. ಈ ಥರ ಬಫಿಯಾಗಿದ್ರೇ ನನಗೆ ಸೂಟ್ ಆಗೋದು. ಸೊ ಅದಕ್ಕೆ ಹಿಂಗೆ ಬಿಟ್ಟಿದ್ದೀನಿ ಕೂದಲನ್ನ. ಆ್ಯಂಡ್ ಹ್ಯಾವ್ ಟು ಚೇಂಜ್ ಮೈ ಇಯರಿಂಗ್ಸ್ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಇಟ್ ಡೋಂಟ್ ಸೂಟ್ಸ್ ಅಲ್ವಾ. ಸೊ ಅದಕ್ಕೆ ಇಯರಿಂಗ್ಸ್ ಮಾತ್ರ ಚೇಂಜ್ ಮಾಡ್ಕೊಂಡು ಹೋಗೋಣ. ನೇಲ್ ಪೇಂಟ್ಸ್ ಕೂಡ ಅಪ್ಲೈ ಮಾಡಿಲ್ಲ, ಈಗ ಅಪ್ಲೈ ಮಾಡಿಬಿಡ್ತೀನಿ. ಸೊ ಕಮ್ ಆನ್, ಲೆಟ್ಸ್ ಗೋ ಡೌನ್ ಆ್ಯಂಡ್ ಸೆಟ್ ಎವ್ರಿಥಿಂಗ್. ಐ ಆಮ್ ಟೂ ಮಚ್ ಎಕ್ಸೈಟೆಡ್. ಸೊ ಈ ಜರ್ನಿ ಹೆಂಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಕಮ್ ಆನ್, ಲೆಟ್ಸ್ ಗೋ ಡೌನ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ವೇಟ್ ಮಾಡ್ತಿದ್ದೀರಾ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಮೇಕ್ ಶೂರ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಬಿಲೋ. ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಓಕೆನಾ? ಸೊ ಕಮ್ ಆನ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಐ ಆಮ್ ಡನ್ ಆ್ಯಂಡ್ ಐ ಹ್ಯಾವ್ ಚೇಂಜ್ ಮೈ ಇಯರಿಂಗ್ಸ್ ಟು ಅ ಸ್ಮಾಲ್ ಸ್ಟಡ್. ಆ್ಯಂಡ್ ದೇವ್ರ ಪೂಜೆ ಕೂಡ ಆಗಿದೆ. ಇವಾಗ ಹೋಗೋದಷ್ಟೇ, ಅಂದರೆ ಹೋಗೋದಷ್ಟೇ. ಯಶಿಕ್ ಇಸ್ ಆಲ್ಸೋ ಹಿಯರ್. ಆ್ಯಂಡ್ ಇಲ್ಲೆಲ್ಲ ಪ್ಯಾಕ್ ಮಾಡಿಟ್ಟಿದ್ದಾರೆ, ಅಲ್ಲಿ 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 ಎಲ್ಲ. ಆ್ಯಂಡ್ ಡ್ಯಾಡಿ, ಮಮ್ಮಿ ಎಲ್ಲ ಆಚೆ ಕಡೆ ಇದ್ದಾರೆ. ಮಮ್ಮಿ ಹಾಯ್, ಗುಡ್ ಮಾರ್ನಿಂಗ್. ನಮ್ಮ ಡ್ಯಾಡಿ ಹಾಂಪ್ಪ ಇಟ್ಕೊಂಬ ಬಾ. ಅದು ಒಂದು ಲೈಟ್ ಇರಲಿ, ನಾನು ಕೇಳ್ತಾ ಇದ್ದೆ. ಅಂಕಲ್ ರೇಖರ್ ಜಾವ್ ವೈಫೈ ಡಲ್ನಾ? ಓಕೆ, 1 second. ಆ್ಯಂಡ್ ಇವಾಗ ಬನ್ನಿ ಆಚೆ ಹೋಗೋಣ. ಓಕೆ, ಲೆಟ್ಸ್ ಗೋ. ಯಾವ ಕಡೆ ನೀನು? ಓಕೆ ಚಲೋ, ಲೆಟ್ಸ್ ಗೋ.
ಬಾಯ್ ಅಂಕಲ್. ಪೈಪ್ ಲೇಕ ಅಮ್ಮ ಬನ್ನಿ ನೀವು ನಮ್ಮ ಜೊತೆ ವೀಕೆಂಡ್ ಪ್ಲಾನ್ ಮಾಡಿ ಲಾಸ್ಟ್ ಅಲ್ಲಿ ಬಿಳಿಗಿರಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ, ಆಮೇಲೆ ತಲಕಾಡ್ಗೆ ಹೋಗ್ತಾ ಇದೀವಲ್ಲ, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೀವಿ. ಬನ್ನಿ ನಮ್ಮ ಜೊತೆ ಎಲ್ಲ ಪ್ಲೇಸಸ್ ಹೇಗಿದೆ ಅಂತ ನೋಡಿ, ಮತ್ತೆ ನಾವು ಹೇಗೆ ಎಂಜಾಯ್ ಮಾಡ್ತೀವಿ ಅಂತ ನೋಡಿ. ಕೀಪ್ ವಾಚಿಂಗ್. ಯಾ ಅಲ್ಲಿ ನೋಡಿ ಪಾಪು ಅವರಿಬ್ರು ಸ್ವಿಮ್ಮಿಂಗ್ ಇವತ್ತು. ಹಾಯ್ ಪಾಪ ಹಾಯ್ ಹಾಯ್ ಹೇಳಿ ನೋಡೋಣ. ಯಾಕೋ ಹಂಗ್ ನೋಡ್ತಾ ಅವನ್ನ. ನಾವು ಇವಾಗ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡಿದ್ದೀವಿ. ಯಾವ್ದು ಮಗುದು? ಬಿರ್ದಿ ಫೇಮಸ್ ಫಾರ್ ತಟ್ಟೆ ಇಡ್ಲಿ ಅಲ್ಲ, ಅದಕ್ಕೆ ಸ್ಟಾಪ್ ಮಾಡಿದ್ದೀವಿ. ಅವ್ರು ಇನ್ನೂ ಎಷ್ಟೊತ್ತಾಗುತ್ತೋ ಬರೋದು. ಅವರು ಹೋಗೋಗಿ ಸಿಗ್ತಾರ ಬರ್ತಾ ಇದಾರೆ. ಒಂದು 10 ಮಿನಿಟ್ಸ್ ಅಲ್ಲಿ ಬರ್ತಾರೆ ಅವರು. 5 o'clock ಇದ್ದಿದ್ದು ಪ್ಲಾನ್ ಇವಾಗ 6 o'clock. ಈ ಟ್ರಿಪ್ ಬರಕ್ಕೆ ನಮ್ಮ ಮನೆಯವ್ರು ಬೆಳಗ್ಗೆ ಸತೀಶ್ ಪರವಾಗಿಲ್ಲ, ಲೇಟ್ ಆಗಿ ಎದ್ಬಿಟ್ಟು ಲೇಟೆಸ್ಟ್ ಬರ್ತಾ ಇದ್ದಾರೆ. ಬ್ರೌನ್ ಬ್ರೌನ್ ಹೋಗೋಣ ಒಳಗಡೆ. ಅಮ್ಮ ಅದು ಎಷ್ಟೊತ್ತಾಗುತ್ತೋ ಬರೋದು. ಅವಾಗಿಂದ ನಾವು ಕಾಯ್ತಾ ಇದೀವಿ. ಅವ್ರನ್ನ ನೋಡು ಇಲ್ಲ ನಾವು, ಗೊತ್ತಾ? ಬಂದ್ಮೇಲೆ ಮಾತಾಡೋಣ ಅವ್ರ ಜೊತೆ ಕೂಡ. ಅವ್ನು ಬರಲ್ಲ. ಸೊ ಓಕೆ, ಲೆಟ್ಸ್ ಗೋ ಇನ್ಸೈಡ್. ಸೊ ಇಲ್ಲಿ ಅರೌಂಡ್ ಒಂದು 7:30ಗೆ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಿಲ್ಸಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಇಡ್ಲಿ ಮತ್ತು ವಡೆ ಆಗಿತ್ತು. ಸೊ ಅಲ್ಲಿ ದೋಸೆ ಕೂಡ ಇತ್ತು. ನನಗೆ ತುಂಬ ಫೇವ್ರೆಟ್ ದೋಸೆ. ನಾನು ಆಚೆ ಕಡೆ ಹೋದರೆ ಇಡ್ಲಿನೇ ತೊಗೊಳಲ್ಲ, ಬಟ್ ಇಲ್ಲಿ ಇಡ್ಲಿ ಚೆನ್ನಾಗಿತ್ತು ಅಂತ ತೊಗೊಂಡೆ. ಅಲ್ಲಿ ಜಾಸ್ತಿ ಚಳಿ, ನಂಗಿರಕ್ಕಾಗಲ್ಲ ಅಲ್ಲಿ. ಒಬ್ಬಳಿಗೆ ಚಳಿ, ಡಿಫ್ರೆಂಟ್ ಇದನ್ನೇ ಚಳಿ ಅಂದ್ರೆ ನೀನು ಹೆಂಗಮ್ಮ ನೀನು ಕುನ್ನು ಮನಾಲಿ ಮಡಿಕೇರಿ ಅದೆಲ್ಲ ಹೋಗಿದ್ದೆ ಅಂಕಲ್. ಅಲ್ಲೆಲ್ಲ ಏನಾಗಿಲ್ಲ. ಚಿಕ್ಕ ಶಾರ್ಟ್ಸ್ ಹಾಕೊಂಡು ಹೋಗಿದ್ರು ಅಂಕಲ್. ಮತ್ತೆ ನಾವು ತಲಕಾವೇರಿಗೆ ಹೋದಾಗ ಎಷ್ಟು ಚೆನ್ನಾಗಿತ್ತು. ಎಲ್ಲರೂ ಶಾರ್ಟ್ಸ್ ಅದೇ ಚೆನ್ನಾಗಿತ್ತು ಅಲ್ಲಿ. ಅಂದ್ರೆ ಇವಾಗ ಏನೋ ಅಂದ್ರೆ ನಿಜವಾಗ್ಲೂ ವಿ ಆರ್ ಲಕ್ಕಿ ಟು ಹ್ಯಾವ್ ದಟ್ ಕ್ಲೈಮೇಟ್ ದೇರ್ ಅವತ್ತಿಂದ. ಆಮೇಲೆ ನಾವು ಸೆಕೆಂಡ್ ಟೈಮ್ ಹೋಗಿದ್ರಲ್ಲ, ಅವಾಗ ಹೋದ್ರೆ ಫುಲ್ ಬಿಸಿ ಬಿಸಿ ಅಂದ್ರೆ ಬಿಸಿ, ಫುಲ್ ಬಿಸಿ ಬಿಸಿ ಆ ಬಿಸಿ ತಡ್ಕೊಳಕ್ಕೂ ಆಗಲ್ಲ. ಅಲ್ಲಿ ಕಾಲು ಇಡೋಕ್ಕೂ ಆಗಿಲ್ಲ ನಮ್ಗೆ. ನಿಮ್ಗೆ ಅವಾಗಿಂದ ಕಾಲಿಗೆ ಸ್ವಲ್ಪ ಬಿಸಿ ಬೀಳ್ತಾ ಇದೆ ಅಂಕಲ್. ಹಂಗಲ್ಲ, ಸ್ಫೂರ್ತಿ ಜಾನಕ್ಕೆ ಟೈಮ್ ಆಗ. ನಿಮ್ ಪಪ್ಪ ನೋಡು ಕರೀತಾ ಇದ್ದಾರೆ, ಸ್ಫೂರ್ತಿ ಬಾ ಅಲ್ಲಿ. ನಾವು ಹೋದ್ರೆ ಅಲ್ಲಿ ಫುಲ್ ಎಲ್ಲ ಆಫ್.
ಕವಿತಾ ಆಂಟಿ ಅವತ್ತು ಅಂಕಲ್ ನಂಗೆ ಚಳಿ 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 ಅಂತ. ಏನಿಲ್ಲ AC ಹಾಕೊಂಡು ಕೆಳಗಡೆ ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿ ಮಲ್ಪೇರಲ್ಲ ಮಲ್ಪೇರಿ AC ಆನ್ ಮಾಡ್ಬಿಟ್ಟು ಕೆಳಗಡೆ ಹಾಕೊಂಡು ಅದ್ರ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾರೆ. ನಾವು ಹುಡುಕ್ತಾರೆ AC ರಿಮೋಟ್ ಅಲ್ಲಿ ಕೆಳಗಡೆ. ನಾವು ಇದ್ರಲ್ಲಿ ಕೊಡೈಕೆನಾಲ್ ತಿರುಗಾಡಿದ್ವಿ ಆಚೆ. ರೂಮಿಗೆ ಬರ್ತೀವಿ, ಚಳಿ ತಡಿಯಕ್ ಆಗ್ತಿಲ್ಲ, ಥಂಡಿ. ಹಂಗೆ ಇರ್ಬೇಕು ನಿಮ್ಗೆ. ನನ್ನ ಲೈಫಲ್ಲಿ ಅವತ್ತೇ ಫಸ್ಟ್ ಹೀಟರ್ ಆನ್ ಮಾಡ್ಕೊಂಡಿದ್ದೆ. ಚೆನ್ನಾಗಿರುತ್ತೆ ಒಂಥರ ಸತೀಶ್ ಅಂಕಲ್ಗೂ ಚಳಿ ಆಗುತ್ತಾ ಅನ್ಸಿದ್ದು ಅವತ್ತೇ. ಉಂಟೆ ಸತೀಶ್ ಅವರಿಗೂ ಚಳಿ ಆಗುತ್ತಾ ಬಣ್ಣ ಬಯಲಾಗಿದೆ. ಸೊ ಈಗ ವಿ ಆರ್ ವಾಕಿಂಗ್ ಥ್ರೂ ಬರಚುಕ್ಕಿ ಫಾಲ್ಸ್. ಸೊ ಬರಚುಕ್ಕಿ ನೋಡೋಕೆ ಹೋಗ್ತಾ ಇದ್ದೀವಿ. ಕಮ್ ಆನ್ ಲೆಟ್ಸ್ ಸಿ. ಸೊ ಇಲ್ಲೇನು ನೋಡ್ತಿದ್ದೀರಾ, ಇದು ಮಸೀದಿ ಆರ್ ಮಾಸ್ಕ್ ಅಂತ ಏನಂತಾರೆ ಅದು. ಇದು ಇಲ್ಲಿ ಇರೋರು ಬರೀ ಮುಸ್ಲಿಮ್ಸ್ ಪೀಪಲ್. ಸೊ ಇಲ್ಲಿ ನೋಡಿ ಬರಚುಕ್ಕಿ ಫಾಲ್ಸ್ ತುಂಬ ಚೆನ್ನಾಗಿದೆ. ವಿತ್ ದಟ್ ರೇನ್ಬೋ ಆ್ಯಂಡ್ ದಟ್ ಫಾಸ್ಟ್ ಫ್ಲೋಯಿಂಗ್ ವಾಟರ್, ಇಟ್ಸ್ ಜಸ್ಟ್ ಅಮೇಝಿಂಗ್. ಸೊ ಇಲ್ಲೇನು ನೋಡ್ತಿದ್ದೀರಾ, ಇದು ಬಂದ್ಬಿಟ್ಟು ಗಗನ ಚುಕ್ಕಿ. ಬರಚುಕ್ಕಿಯಿಂದ ಗಗನ ಚುಕ್ಕಿ ಕಾಣಿಸುತ್ತೆ, ಗಗನ ಚುಕ್ಕಿಯಿಂದ ಬರಚುಕ್ಕಿ ಕಾಣಿಸುತ್ತೆ. ಒಂದು ಬ್ರಿಡ್ಜ್ ಕಾಣಿಸ್ತು, ಅದಕ್ಕೆ ಅಲ್ಲಿ ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡೋಣ ಅಂತ ಸ್ಟಾಪ್ ಮಾಡಿದ್ದೀವಿ.
ನಮ್ಮ ಮಮ್ಮಿ ಡ್ಯಾಡಿ ಇಬ್ರು ಮಿಸ್ ಆಗ್ಬಿಟ್ಟಿದ್ದಾರೆ ಅದಕ್ಕೆ ನಾವಿಲ್ಲಿ ಒಂದು ಪ್ಯಾಡಿ ಫೀಲ್ಡ್ ಹತ್ರ ನಿಲ್ಸಿದೀವಿ ಸ್ವಲ್ಪ ಪಿಕ್ಚರ್ಸ್ ಕ್ಯಾಪ್ಚರ್ ಮಾಡಕ್ಕೆ. ಬಾ ಬೇಗ. ಅಯ್ಯಯ್ಯೋ ಮಾಡ್ತೋದೆ ಬಿಡು. ಮಾಸ್ ಮಾಡ್ತೋದಾ ಅವ್ರು ಬಿಡ್ತಾರೆ. ಇವಾಗ ನಾವು ಇದು ಯಾವ್ದಿದ್ದು ಶಿವ ಟೆಂಪಲ್ ಹತ್ರ ಬಂದಿದ್ದೀವಿ. ನಾವು ನಾನು ನವೀನ್ಯ ಯಶಿಕಾ ಅಂಕಲ್ ಬತೀಶ್ ಅಂಕಲ್ ಮಾತ್ರ. ನಮ್ಮ ಮಮ್ಮಿ ಡ್ಯಾಡಿ ಆಂಟಿ ಎಲ್ಲರೂ ಹೋದ್ರು, ಅವ್ರು ಬೇರೆ ಕಡೆ ಹೋಗ್ತಿದ್ದಾರೆ. ಸೊ ಅದಕ್ಕೆ ನಾವು ಮಾತ್ರ ಇಲ್ಲಿ ಬಂದಿದ್ದೀವಿ ಟೆಂಪಲ್ ಹತ್ರ. ಸೊ ವಿಡಿಯೋ ಅಲಾವ್ ಇದ್ರೆ ಒಳಗಡೆ ಕೂಡ ಮಾಡಿ ತೋರಿಸ್ತೀನಿ. ಕಮ್ಮ ಲೆಟ್ಸ್ ಗೋ ಇನ್ಸೈಡ್. ಬೀಳ್ತದೆ, ಬನ್ನಿ ಒಳಗಡೆ ಹೋಗೋಣ. ನೋಡಿ ಬತೀಶ್ ಅಂಕಲ್ ಅಲ್ಲಿದ್ದಾರೆ. ಲುಕ್ ಎಟ್ ದಿಸ್, ಎಷ್ಟು ಮಾಡಿದಲ್ಲ. He's really acting too much. ಯಾರು ನೋಡಿದು. ನಾವು ಒನ್ ಟೈಮ್ ಇದು ಸ್ಕೂಲ್ ಟ್ರಿಪ್ಪಾಗಿ ಬಂದಿದ್ವಿ, ಆದರೆ ನನಗೆ ಅಷ್ಟೊಂದು ನೆನಪಿಲ್ಲ. ನಾನೊಬ್ಳೆ ಫ್ರೆಂಡ್ಸ್ ಜೊತೆ. ಫ್ರೆಂಡ್ಸು ಟೀಚರ್ಸ್ ಎಲ್ಲರ ಜೊತೆ. ಬಟ್ ಇಲ್ಲಿ ಒಳಗಡೆ ಬಂದಿರಲಿಲ್ಲ ನಾನು ಅವತ್ತು, ಏನೋ ತಿನ್ಬಿಟ್ಟಿದ್ದೆ ಅದಕ್ಕೆ ಬಂದಿಲ್ಲ ನಾನು. ಅಂಕಲ್ ವಿಡಿಯೋ ಅಲೋ ಇದೆಯಾ? ಇಲ್ಲ. ಇದೆಲ್ಲ ದೇವಸ್ಥಾನ. ವಾವ್, ದಿಸ್ ಇಸ್ ಸೋ ಗುಡ್ ಅಲ್ವಾ? ವಾವ್, ಹಂಗೆ ನಿಂತ್ಕೋ. ಡನ್, ಕಮ್. ನಾನು ಹೋಗ್ತೀನಿ. ಡನ್ 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 ಡನ್. ಅಯ್ಯೋ ನೀನೇ ಒಂಟಿ. ಪಾಸ್ ಮಾಡಿದ್ದೆ ವಿಡಿಯೋನಾ? ಆಯ್ತು, ಹೋಗಿ ಬೇಗ ಬೇಗ. ವೇಟ್ ನವಿ, ಬೇಗ. ಡನ್. ಅಲ್ಲಿ ನೋಡಿ, ಇದು ಒಂದು ಟೆಂಪಲ್. ಅಲ್ಲಿ ಗೈಡರ್ ಇದ್ದಾರೆ, ಬನ್ನಿ ಅವ್ರ ಹತ್ರ ಹೋಗೋಣ. ನಾವು ಮಾತ್ರ ಇಲ್ಲಿ ಬಂದಿರೋದು, ನಮ್ಮ ಮಮ್ಮಿ ಡ್ಯಾಡಿ ಬರಲ್ ಬಂತೆ, ಅವ್ರು ಸ್ವಲ್ಪ ಲೇಸಿ. ಈಗ ಉಂಟೆ ಇವಾಗ ಟೈಮ್ ಇಲ್ವಲ್ಲ. ಎಲ್ಲೋಗುತ್ತೆ? ನೆಕ್ಸ್ಟ್ ಅಲ್ಲಿ ಬೆಂಗಳೂರು. ದೇವ್ರಿಗೆ ಕ್ಲಾಪ್ ಹೊಡಿಬೇಕು. ಕ್ಲಾಪಾ? ಶಿವ ಪಾರ್ವತಿ ನೋಡಿದ್ಮೇಲೆ ಈಶ್ವರ ಪಾರ್ವತಿ ದರ್ಶನ ಆಯ್ತು ಅಂತ ಈ ದೇವ್ರಿಗೆ ಹೊಗೆ ಹೋಗ್ಬಿಟ್ಟು ಹೋಗ್ಬೇಕು. ಡೆಡಿಕೇಶನ್ 3, 2, 1 ಗೋ. ಹಠ ಕೋಪ ಚಂಡಿ ಎಲ್ಲ ಕಮ್ಮಿ ಸ್ಫೂರ್ತಿ ಮಾಡಬೇಕು. ಹಠ ಕೋಪ ಚಂಡಿ ಏನೇನೋ ಹೋಗ್ಬೇಕು. ಹೆಂಗ ಅಂಕಲ್? ಸೈಡಿಗೆ ಬನ್ನಿ. ಹಿಂಗೆ ಎಲ್ಲ ಕಡೆ ಟಚ್ ಮಾಡಿ. ಹಾ, ಚಿಟ್ಕೆ. ಚಿಟ್ಕೆ ಬಾಯ್. ಬಂದ್ಬಿಡ್ತು ಚಿಟ್ಕೆ. ಬಾ ಚೆನ್ನಾಗಿದೆಲ್ಲ ಮನೆಯಲ್ಲ ರಿಂಗ್ ಮಾಡಿದಾರಂತ. ಆ ಸ್ನೇಕ್ ಅದು ಇಲ್ಲಿಂದ ಹಿಡಿದು ಅಲ್ಲೂರ್ದು ಒಂದೇ ಸ್ಟೋನಲ್ಲಿ ಅದಿದೆ. ಇದ್ರ ಹೆಸರು ನಾಗ ಕುಂಡಲ ಚೋಳ ಅಂತ. ನಾಗ ಅಂದ್ರೆ ಹಾವು, ಕುಂಡಲ ಅಂದ್ರೆ ಬಳೆ, ಚೋಳ ಅಂದ್ರೆ ದೇವಸ್ಥಾನ ಬಿಟ್ಟರೆ ಚೋಳ ಡ್ಯಾಮೇಶ್ವರ, ಅದೊಂದು ಸಿಂಬಲ್. ಈ ಥರನೇ ತಾನೇ ಇದು ಎಕ್ಸ್ಪ್ಲೇನ್ ಮಾಡಿದ್ದು. ಹಂಪಿ ಹತ್ರ. ಅದನ್ನ ನೋಡಿರಲ್ಲ ನೀವು? ಹಾಂ, ಅದು ಬುಲ್ ಫೇಸ್. ಮುಖ ಏ ಹೌದಲ್ಲ. ಕಣ್ಣು ಇಲ್ಲ, ಹಣೆ ಇದು ಬಾಯಿ, ಇಷ್ಟು ನಂದಿ. ಹಾಂ, ಐ ಜಸ್ಟ್ ಕ್ಯಾಪ್ಚರ್ ಅ ಪಿಕ್ಚರ್. ಯಾ ಬಾಡಿ ವಾಶ್ ಮಾಡಿದ್ರ ಮುಂದೆ ಕುದುರೆ ರೀತಿ ಕಾಣಿಸ್ತದೆ. ಕಡಿವಾಣ ಇದೆ ನೋಡಿ ಬೇಡ ಕಮ್ಮಿ. ಎಲ್ಲಿ ಅಂಕಲ್? ಬ್ಯಾಕ್ ಸೈಡ್ ಇಲ್ಲಿ ಮೂಷಿಕ, ಬ್ಯಾಕ್ ಸೈಡ್ ಇಲ್ಲಿ ರೀತಿ ಇದೆ, ಮುಂದೆ ಕುದುರೆ ರೀತಿ ಇದೆ. ಇದಕ್ಕೆ ಹೆಸರು ಇದು ವಿಜಯ ಗಣಪತಿ ಅಂತ.
ಅಂಕಲ್ ಇಲ್ಲಿ ಅಲ್ಲಿದೆ. ಮುಖ ನೋಡಿದ್ರೆ ಕುದುರೆ, ಹಾಂ ಮುಖ ಕ್ಲೋಸ್ ಮಾಡಿದ್ರೆ ಬಾಡಿ ಬ್ಯಾಕ್ ಸೈಡ್ ಮಾತ್ರ ಇಲಿ ರೀತಿ ಕಾಣಿಸುತ್ತೆ. ಬಾಲ ನೋಡಿ, ಕಾಲು ಬೆರಳು ಇದೆ ನೋಡಿ. ಇದು ವಿಜಯ ಗಣೇಶ ಅಂತ ದೇವ್ರ ಹೆಸರು. ಹಾಂ ಇದು ತೋರ್ಸು. ಇದು ಅಲ್ಲ ಆಯ್ತಲ್ಲ. ದೇವಗಣ. ಇದು ಉಗ್ರ ರೂಪ. ಒಬ್ರೇನ ಇದ್ರು. ಅದು ಶಿವನ ಕಡೆಯವರು, ರಾಕ್ಷಸರ ಕಡೆ. ಹಾಂ ಓಕೆ ಅಂಕಲ್, ಥ್ಯಾಂಕ್ ಯು. ಬನ್ನಿ ಹೋಗೋಣ ಇವಾಗ. ಸೀಯಿಂಗ್ ಟೆಂಪಲ್ಸ್ ಸರಿ ಎಲ್ಲ ಮುಗಿಸಿದಾಯ್ತು. ನೈಸ್ ಅಲ್ವಾ? ದೇವಸ್ಥಾನ ಅಂಕಲ್. ಹಾಂ ಸೊ ಗೈಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ಪಾರ್ಟ್ 2 ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಡೋಂಟ್ ಮಿಸ್ ಇಟ್. ಸೊ ಅದನ್ನು ಮಿಸ್ ಮಾಡಬಾರ್ದಂದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್. ಸೊ